ನನ್ನ ವಿಚಾರದಲ್ಲಿ ಏನೇ ಆಗಲಿ ಅದನ್ನು ನಾನೇನು ಪ್ರಸ್ತಾವನೆ ಮಾಡಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಇವತ್ತು ಬ್ಯಾಂಕ್ ದರೋಡೆಗಳು ನಡೀತಾವೆ, ಹಗಲು ಕೊಲೆ, ATM ದರೋಡೆಗಳು, ಲ್ಯಾಂಗು ಮಚ್ಚು ಇಟ್ಕೊಂಡು ಯಾವುದೇ ಭಯ ಸರ್ಕಾರದಿಲ್ಲಾರಂತ ಇವತ್ತು ನೀವು ಯಾರು ಕೋಮಗಲಭೆ ದೇಶದ್ರೋಹಿ ಪ್ರಕರಣಗಳಿದ್ದವ್ರನ್ನ ಸರ್ಕಾರ ಇವತ್ತು ವಾಪಸ್ ತಗೋದು, ಕೇಸ್ ವಾಪಸ್ ತಗೊಂಡ್ರೆ ಪೊಲೀಸರಿಗೆ ಯಾವ ರೀತಿ ನೀವು ನೈತಿಕ ಬಲ ಉಳಿತದೆ? ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ಈ ರೀತಿ ಎಲ್ಲಿಗೆ ನೀವು ಮಾತಾಡಿ ಮಾತಾಡಿ ಸ್ವಲ್ಪ ನೆನಪು ಎಲ್ಲರೂ ಮಾತಾಡ್ಬೇಕಲ್ಲ. ಅದಕ್ಕೆ ಅಧ್ಯಕ್ಷರು ಎಲ್ಲರೂ ಮಾತಾಡ್ಲಿಕ್ಕೆ ತಾವು ಅವಕಾಶ ಕೊಡ್ತೀರಿ. ತಾವು ಬಹಳ ಉದಾರವಾದಿಗಳಿದ್ದೀರಿ, ಅದನ್ನು ಗೊತ್ತಿದೆ. ಅಧ್ಯಕ್ಷರೇ, ಈ ರೀತಿ ಇವತ್ತು ಏನು ಕಾನೂನು ವ್ಯವಸ್ಥೆ ಇವತ್ತು ನೀವು ಹೇಳಿದ್ರಿ ಇಲ್ಲ ನಾವೇನು ತಪ್ಪು ಮಾಡಿಲ್ಲ, ಹಾಗಾದ್ರೆ ADGP ಬಿನ್ ಡ್ರೆಸ್ನಲ್ಲಿ ಲಾಠಿ ಚಾರ್ಜ್ ಮಾಡಲಿಕ್ಕೆ ಅಧಿಕಾರ ಇದೆ? ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದೆ, ರಾಷ್ಟ್ರೀಯ ಮಾನವ ಹಕ್ಕದವರು ಗೈಡೆನ್ಸ್ ಕೊಟ್ಟಾರೆ. ಯಾವುದೇ ಒಬ್ಬ ಅಧಿಕಾರಿ, ಪೊಲೀಸ್ ಅಧಿಕಾರಿ ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಮುಂಜಾಗ್ರತವಾಗಿ ಇಡೀ ಅಲ್ಲಿ ಸೇರಿದಂಥ ಜನರಿಗೆ ಕೇಳುವಂತೆ ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್ ಆರ್ ಡೆಪ್ಯೂಟಿ ಕಮಿಷನರ್ ಅಲ್ಲಿ ಅನೌನ್ಸ್ ಮಾಡಲಿಲ್ಲ. ಇವ ಬಂದ ಲಾಠಿ ತೊಗೊಂಡು ತಾನೇ ಹೊಡ್ಲಿಕ್ಕೆ ಶುರು ಮಾಡೋದ. ಬೇನೇನು ಫಾರ್ ದುರಂಕಾರ ಇರ್ಬೋದು. ಈಗ ನಿಮ್ಮ ಸರ್ಕಾರನಾಗ ಬಚಾವ್ ಆಗ್ಬೋದು. ಮುಂದಿನ ಸರ್ಕಾರ ಬದಲಾವಣೆ ಆದಮೇಲೆ ನೋಡೋಣ ನಮ್ಮವ್ರು ಏನೇನು ನಾಟಕ ಮಾಡ್ತಾರೋ ಅವ್ರು ನೋಡ್ತೀನಿ ನಾನು. ಹೇಳಕ್ಕಾಗಲಿ ಅಡ್ಜಸ್ಟ್ಮೆಂಟ್ ವ್ಯವಸ್ಥೆ ಇದ್ದ ಜಾರ್ ಸಾಹೇಬ್ರೆ, ಯಾರು ನಮ್ಮ ಸರ್ಕಾರದಲ್ಲಿ ಉನ್ನತ ನಾಟಕ ಮಾಡುದಿಲ್ಲ, ನೀವು ಸರ್ಕಸ್ ಮಾಡಕತ್ತೀರ. ಇಲ್ಲ, ಉನ್ನತ ಹುದ್ದೆದಾಗಿರಲ್ಲ. ಇನ್ನು ಬರುವ ಯಾವುದೋ ಇಸ್ವಿಯಲ್ಲಿ ನಿಮ್ ಸರ್ಕಾರ ಮಾಡ್ತಾ ಅವ್ರು ಹೇಳಿದ್ರು, ನಾನಲ್ಲ. ಮುಗಿಸ್ಬೇಕು. ಇಲ್ಲ ಮುಗಿಸ್ತೀನಿ, ನೀವು ಸಮಾಧಾನ ನಿಂತ್ಕೊಳ್ತಾರೆ. ಆಗಿಲ್ಲ, ಎಲ್ಲ ಮಾತಾಡ್ಬೇಕು. ಸದಸ್ಯ ಕಾನ್ಫಿಡೇಷನ್ ತಗೊಳ್ಬೇಕು. ಸಾಕ ರೀತಿಯಿಂದ ತಾವು ಕೂತ್ರೆ ಬೇಗ ಮುಗಿತಾರೆ. ನೀವು ಓಕೆ 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 ಅಂತ ನಾ ಏನು ಇದನ್ನು ಆ ಟ್ರಕ್ ಇಂದ ಬರ್ತಿರ್ತಾರೆ. ಓಕೆ ಟಾಟಾ ಸಿಗ್ನಲ್ ಬೇಗ ಮುಗಿಸಿ ಅಂತ ಹೇಳಿ. ಅಧ್ಯಕ್ಷರೇ, ಈ ರೀತಿ ಸದಸ್ಯರು ಮಾತಾಡ್ಲಿಕ್ಕಿದೆ. ಯಾವುದೇ ಪಕ್ಷ ಸರ್ಕಾರ ಬರಲಿ, ಕೆಲವೊಂದು ವಿಚಾರದಲ್ಲಿ ನಾವು ನೋಡ್ರಿ, ನೀವು ಯಾವಾಗ ಬರ್ತೀರ ಅಮಾವಾಸ್ಯೆಗೂ ಆಯ್ತು, ನೀವು ಮಾತಾಡಿ. ಅಲ್ಲ, ನೀವು ಹೇಳೋದು 12 ಕೇಳ್ತೀರಿ, 5 ಅಂತ ಬರ್ತೀರಿ, ಮತ್ತು 6 ಪೂಜೆ ಚಾಲು ಆಗ್ತದೆ. ಮಂತ್ರಾಕ್ಷತೆ ಅಲ್ಲಿ ಬಂದ ಅದೇನದು